ಪ್ರಕೃತಿ ಉಳಿದರೆ ನಾವು ಉಳಿದಂತೆ. ರಂಗಸ್ವಾಮಿ. ಕುಕನೂರು ತಾಲೂಕಿನ ರಾಜೂರ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಯಲಬುರ್ಗಾ, ವಕೀಲರ ಸಂಘ ಯಲಬುರ್ಗಾ, ತಾಲೂಕಾ ಪಂಚಾಯತ್ ಯಲಬುರ್ಗಾ, ಗ್ರಾಮ ಪಂಚಾಯತ್ ರಾಜೂರ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪೊಲೀಸ್ ಇಲಾಖೆ, ಅಭಿಯೋಜನಾ ಇಲಾಖೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಭೂಮಿ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ 22/4/2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ನೆರವೇರಿಸಲಾಯಿತು. ಗೌರವಾನ್ವಿತ ರಂಗಸ್ವಾಮಿ ಜಿ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಅಧ್ಯಕ್ಷರು ತಾಲೂಕಾ ಕಾನೂನು ಸೇವಾ ಸಮಿತಿ ಯಲಬುರ್ಗಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ಪ್ರಕೃತಿಯ ಮೇಲಿನ ನಿರಂತರ ಪ್ರಹಾರದಿಂದ ಏನಾಗುತ್ತದೆ ಎಂಬುದರ ಅನುಭವ ನಮಗೀಗ ಆಗುತ್ತಿದೆ. ಜಾಗತಿಕ ತಾಪಮಾನ ಏರಿಕೆ, ಕೈಗಾರೀಕರಣ, ನಗರೀಕರಣ, ಅರಣ್ಯ ನಾಶ, ಪರಿಸರ ಮಾಲಿನ್ಯದ ಪರಿಣಾಮಗಳು ನಾನಾ ರೀತಿಯಲ್ಲಿ ನಮ್ಮನ್ನು ಕಾಡಲಾರಂಭಿಸಿದೆ. ಇದು ಹೀಗೆಯೇ ಮುಂದುವರಿದರೆ ನಮ್ಮ ಮುಂದಿನ ಪೀಳಿಗೆಗೆ ಸುಂದರ ಪರಿಸರವನ್ನು ದಾಟಿಸಲು ನಮ್ಮಿಂದ ಸಾಧ್ಯವಾಗದು. ಇದೇ ಕಾರಣಕ್ಕೆ ಪರಿಸರವನ್ನು ರಕ್ಷಿಸಬೇಕಾದ ಹೊಣೆಗಾರಿಕೆ ನಮ್ಮದು. ನಾಳಿನ ಸುಂದರ ದಿನಗಳಿಗಾಗಿ ನಮ್ಮ ಈ ಪುಣ್ಯ ಭೂಮಿಯನ್ನು ಉಳಿಸಿ. ಪ್ರಕೃತಿ ಉಳಿದರೆ ನಾವು ಉಳಿದಂತೆ ಎಂದು ಪ್ರತಿಯೊಬ್ಬರಿಗೂ ಕಾನೂನಿನ ಬಗ್ಗೆ ಅರಿವು ಅಗತ್ಯ ಕಾನೂನಿನ ಸಹಾಯಗಳನ್ನು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತೋಷ್ ಬಿರಾದಾರ್ ಪಾಟೀಲ್ ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ, ಭೂಮಿಯನ್ನು ರಕ್ಷಿಸಲು ನಾವು ಮಾಡಬೇಕಾದ ಕೆಲವೊಂದಿಷ್ಟು ಮಾರ್ಗಗಳೆಂದರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ, ಪ್ಲಾಸ್ಟಿಕ್ಗಳನ್ನು ಎಸೆಯುವುದನ್ನು ತಗ್ಗಿಸಿ, ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸುವುದರಿಂದ ಭೂಮಿಯನ್ನ ರಚಿಸಿ ಪ್ರಕೃತಿಗೆ ಕೊಡುಗೆ ನೀಡಲು ಸಾಧ್ಯ ಎಂದು ಹೇಳಿದರು. ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಲಿಂಗನಗೌಡ ಪೊಲೀಸ್ ಪಾಟೀಲ್ ಮಾತನಾಡಿ, ನೀರನ್ನು ಸಂರಕ್ಷಿಸಿ ಕಡಿಮೆ ನೀರು ಬಳಸಿ ಗಿಡ ಮರಗಳನ್ನು ನೆಡುವುದರೊಂದಿಗೆ ಮನುಷ್ಯನ ಆರೋಗ್ಯಕ್ಕೆ ಆಮ್ಲಜನಕ ದೊರೆಯುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ. ಹವಾಮಾನ ಬದಲಾವಣೆಯನ್ನು ಎದುರಿಸಲು ಮರಗಳು ಸಹಾಯ ಮಾಡುತ್ತವೆ ಎಂದು ಹೇಳಿದರು. ಅಪಾರ ಸರ್ಕಾರಿ ವಕೀಲರಾದ ಮಲ್ಲನಗೌಡ ಎಸ್ ಪಾಟೀಲ್ ಮಾತನಾಡಿ, ಈ ಜಗತ್ತನ್ನು ಸ್ವಚ್ಛ ಮತ್ತು ಆರೋಗ್ಯಕರ ಸ್ಥಳವನ್ನಾಗಿಸಲು ನಮ್ಮ ಕೈಯಲ್ಲಾದ ಪ್ರಯತ್ನ ಮಾಡೋಣ. ಒಂದು ಸಣ್ಣ ಹೆಜ್ಜೆ ಮುಂದಿನ ದೊಡ್ಡ ಬದಲಾವಣೆಗೆ ನಾಂದಿಯಾಗಬಹುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮುರುಳಿದ ರಾವ್ ಕುಲಕರ್ಣಿ ಗ್ರೇಡ್ 2 ತಹಸೀಲ್ದಾರ್, ಮಂಜುಳಾ ನಿಂಗಪ್ಪ ಮಾಲಗಿತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಕೋಟೆಪ್ಪ ನಿಂಗಪ್ಪ ಗೊಂದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಪಿಡಿಒ ಸಿದ್ದನಗೌಡ ರಬ್ಬನಗೌಡ, ಈರಣ್ಣ ಕೋಳೂರು ಪ್ರಧಾನ ಕಾರ್ಯದರ್ಶಿಗಳು, ವಕೀಲರ ಸಂಘ ಯಲಬುರ್ಗಾ, ಸಂತೋಷ್ ಮಾದನೂರು, ಎಬಿ ಬೋರಣ್ಣವರ್, ವಿಜಯಲಕ್ಷ್ಮಿ, ಉಮಾ ಕಲ್ಲೂರ, ಎಎಂ ಪಾಟೀಲ್, ಹುಸೇನ್ ಸಾಬ್ ನದಾಫ್, ಸಂಗಮೇಶ ವಕೀಲರು, ವಿಜಯಕುಮಾರ್ ಮಾದೇನೂರು, ಭೀಮರೆಡ್ಡಿಪ್ಪ ಮಾದನೂರು ಗ್ರಾಮದ ಗುರು ಹಿರಿಯರು ಇತರರು ಇದ್ದರು. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ರಿಸಲ್ಟ್, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ರಿಸಲ್ಟ್ ಇದ್ದೇ ಇರ್ತದೆ. ಅದು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಹಂಗೆ ನಾವೀಗ ಏನ್ ಮಾಡಿರ್ತೀವಿ ಅಂದ್ರೆ ಇಲ್ಲೇ ತೀರ್ಸಿ ಹೋಗ್ತಕ್ಕಂಥದ್ದು ನಾವು ಮಾಡ್ಬೇಕಾಗ್ತದೆ. ಅದಕ್ಕೆ ನಾನು ದಯವಿಟ್ಟು ಎಲ್ಲರನ್ನೂ ಕೂಡ ವಿನಂತಿ ಮಾಡೋದಿಷ್ಟೇ. ನೋಡಿ, ಈ ಕಡೆ ನಾನು ಇನ್ನೂ ವಿಷಯ ಹೇಳ್ತೀನಿ, ಈ ಕಡೆ ಬರೋಕ್ಕೆ ಜಾಸ್ತಿ ಆಫೀಸರ್ ಇಷ್ಟನೇ ಪಡೋದಿಲ್ಲ. ಯಾಕೆ ಹೇಳಿ? ಅಯ್ಯೋ ಹೋಗಪ್ಪ, ಬಿಸಿಲು ಜಾಸ್ತಿ ಯಾರು ಬರ್ತಾರೆ ಅಂತಾರೆ ಅಲ್ವಾ? ವಾತಾವರಣ, ನಾವೊಂದು ಒಳ್ಳೆ ವಾತಾವರಣವನ್ನ ನಮ್ಮ ಕೈಲಿದೆ, ಅದನ್ನು ನಾವು ಮಾಡ್ಬೋದು ಅಲ್ವಾ? ಅದಕ್ಕೆ 20% ನಮಗೆ ಭೂಮಿಯಲ್ಲಿದೆ. ಆ ಭೂಮಿಯಲ್ಲಿ ಇವತ್ತು ನಾವು ನೀರು ಯಾರು ಹಾಳು ಮಾಡ್ತಾ ಇದ್ವಿ ನಿಮ್ಗೆ ಗೊತ್ತಿದೆ. ಬಳಸಲು ಯೋಗ್ಯಕ್ಕೆ ಇರೋದು ಬಹಳ ಅಂದ್ರೆ 0.01% ಮಾತ್ರ. ಇವತ್ತು ನಾವು ನಮ್ಮ ಶಾಸಕರಾಗಲಿ ನಮ್ಮ ಸರ್ಕಾರ ಆಗಲಿ ಇವತ್ತು ನಿಮಗೆ 700 ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾ ನದಿಯಿಂದ ನೀರು ತಗೊಂಡ್ಬಂದಿದ್ದಾರೆ, ಕುಡಿಯೋ ನೀರು. ಅದು ಸಾಲ್ತಾ ಇಲ್ಲ. ನೋಡಿ ಹೇಗಿದೆ ಆ ನೀರನ್ನು. ಇವತ್ತು ನಾವೇ ಮಳೆ ಬಂದಾಗ ಇಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ನಾನಾ ತರ ಯೋಜನೆಗಳು ಮಾಡ್ಕೊಂಡ್ರೆ ಆ ನೀರು ಇಲ್ಲೇ ಇರುತ್ತೆ. ನಾವು ಇದನ್ನ ಎಲ್ಲರೂ ನೀವು ಒಂದೊಂದು ಮರ ಬೆಳೆಸ್ಕೋತಾ ಹೋದ್ರೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಇಲ್ಲೇ ಮಳೆ ಆಗುತ್ತೆ. ನಿಮ್ ನೀರುಗಳು ಇಲ್ಲೇ ಸಿಗ್ತಾನೋ, ಎಲ್ಲಿಂದ ತರಬೇಕಾಗಿಲ್ಲ. ಅಂತ ಒಂದು ವಿಚಾರ ಎಲ್ಲರಲ್ಲಿ ಬರಬೇಕು. ಅದೇ ಇವತ್ತಿನ ಒಂದು ಈ ಕಾರ್ಯಕ್ರಮದ ಉದ್ದೇಶ, ಇವತ್ತು ನಮ್ಮ ನ್ಯಾಯಾಧೀಶರ ಸಾಹೇಬರದು ಉದ್ದೇಶ. ಯಾಕಂದ್ರೆ ಒಂದು ನಮ್ಮ ಖಾದರ್ ಸಾಹೇಬ್ರವ್ರು ಹೇಳ್ತಾರೆ, ಒಂದು ಹಳ್ಳಿಯಲ್ಲಿ ನಮ್ಮ ದೇಹಕ್ಕೆ ಬರುತ್ತೆ ಅಂದ್ರೆ ನಮ್ಮ ಜೀವನ ಅಥವಾ ನಮ್ಮ ಮುಂದಿನ ಪೀಳಿಗೆಯ ಜೀವನ ಅಂದ್ರೆ ಈ ಭೂಮಿಗೆ, ಈ ಮಣ್ಣಿಗೆ ಹೊಂದಿಕೊಂಡಿದೆ ಅಂತ ಅರ್ಥ. ಹಾಗಾಗಿ ವಿಶ್ವ ಮಣ್ಣು ದಿನಾಚರಣೆ ಯಾಕೆ ಅದನ್ನು ನಿರ್ವಹಣೆ ಮಾಡಬೇಕು, ಅದನ್ನ ಮೂಲ ಹೆಂಗಿತ್ತು ಹಂಗೆ ರಕ್ಷಣೆ ಮಾಡಬೇಕು. ಈಗ ಮಣ್ಣನ್ನು ರಕ್ಷಣೆ ಮಾಡ್ಬೇಕಂದ್ರೆ ನಾವು ಈಗ ಹೇಳಿದೆ, ನಮ್ಮ ಜನಸಂಖ್ಯೆ ಆಧಾರಿತವಾಗಿ ನಾವೇನು ಮಾಡಿದ್ವಿ, ಒಂದು ಕೃಷಿ ಸಂಶೋಧನೆಯಿಂದ ನಾವು ಗೊಬ್ಬರ ಹಾಕ್ಬೇಕಂತ ಹೇಳಿದ್ವಿ.
ಒಂದು ಈ ಕೀಟನಾಶಕಗಳನ್ನು ಬಳಕೆ ಮಾಡಿದ್ರೆ ಈ ಕೀಟಗಳು ಏನಾಗ್ತವೆ, ಸಡನ್ಲಿ ಚೇಂಜ್ ಆಗ್ತವೆ. ಅವುಗಳ ಕ್ರೋಮೋಸೋಮ್ ನಂಬರ್ ಕಮ್ಮಿ ಇರೋದ್ರಿಂದ ನೀವೆಂಥ ಕೀಟನಾಶಕ ತಂದ್ರೂ ಒಂದು 2 ವರ್ಷ ವರ್ಕ್ ಆಗುತ್ತೆ, 3ನೇ ವರ್ಷಕ್ಕೆ ವರ್ಕ್ ಆಗಲ್ಲ. ಈ ಕೀಟನಾಶಕ ಮತ್ತು ಗೊಬ್ಬರದ್ದು ಅದೊಂಥರ ಬಿಸ್ನೆಸ್ ಆಗಿ ಏನಾಗ್ತದೆ, ಕೆಮಿಕಲ್ ಗೊಬ್ಬರ ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ ಮತ್ತು ಈ ಕೀಟ ಮತ್ತು ರೋಗಗಳ ಕಂಟ್ರೋಲ್ ಬಗ್ಗೆ ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಆ ಬಳಕೆ ಏನಿದೆಯಲ್ಲ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗ ನಾವು ಈಗ ರೈಸ್ ಎಷ್ಟೋ ಎಕ್ಸ್ಪೋರ್ಟ್ ಆಗ್ತಾ ಇತ್ತು ಗಂಗಾವತಿ ಮತ್ತು ಪಂಜಾಬಲ್ಲಿ. ಈಗ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಅತಿಯಾದ ಕೀಟನಾಶಕ ಬಳಕೆಯಿಂದ ಅಲ್ಲಿ ಹೆಚ್ಚು ಕ್ಯಾನ್ಸರ್ ಅಂತ ಜನ ಈಗ ಹೋಗ್ತಾ ಇದ್ದಾರೆ. ಗಂಗಾವತಿಯಲ್ಲಿ ರಿಪೋರ್ಟ್ ಆಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಪಂಜಾಬಲ್ಲಿ ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗಿ ಅಲ್ಲಿ ಒಂದು ದಿನನಿತ್ಯ ಒಂದು ಕ್ಯಾನ್ಸರ್ಗಾಗಿ ಒಂದು ಟ್ರೈನ್ ಹೋಗ್ತಾ ಇದೆ. ಭೂಮಿ ತಾಯಿ ಹೇಗಪ್ಪ ಅಂದ್ರೆ ಒಳ್ಳೆಯವರನ್ನ ಕೆಟ್ಟವರನ್ನ ಎಲ್ಲರನ್ನು ಇವತ್ತು ಒತ್ತುಕೊಂಡು ಆ ತಾಯಿ ಇವತ್ತು ನಮ್ಮೆಲ್ಲರನ್ನು ರಕ್ಷಣೆ ಮಾಡ್ತಿದ್ದಾಳೆ. ಅದಕ್ಕೋಸ್ಕರವಾಗಿ ಈ ಭೂಮಿ ಮುಂದಿನ ಪೀಳಿಗೆ ಉಳಿಬೇಕಾಗಿತ್ತು ಅಂತಪ್ಪ ಅಂದ್ರೆ ಈ ಭೂಮಿಯ ಮಣ್ಣನ್ನ ಇವತ್ತು ನಾವು ರಕ್ಷಣೆ ಮಾಡಬೇಕಾಗಿದೆ. ಇವತ್ತು ನೋಡಿ 1969ರಲ್ಲಿ ಯುನೆಸ್ಕೋ ಒಂದು ಫ್ರಾನ್ಸಿಸ್ ಸಮ್ಮೇಳನದಲ್ಲಿ ಮೊಟ್ಟ ಮೊದಲ ಬಾರಿಗೆ 1969ರಲ್ಲಿ ಈ ಒಂದು ಭೂಮಿ ದಿನಾಚರಣೆಯನ್ನು ಆಚರಿಸಬೇಕು, ವಿಶ್ವ ಒಂದು ಶಾಂತಿಗಾಗಿ ಹೋರಾಟ ಮಾಡುತ್ತಿರುವಂತ ಒಬ್ಬ ವ್ಯಕ್ತಿ ಜಾವೆನ್ ಮೈಕಲ್ ಅನ್ನುವಂಥ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಈ ಭೂಮಿಯ ವಿಷಯವನ್ನು ಪ್ರಸ್ತಾಪಿಸಿದಾಗ ಪ್ರತಿ ವರ್ಷ 1970 ಮಾರ್ಚ್ 22ರಂದು ವಿಶ್ವ ಭೂಮಿ ದಿನಾಚರಣೆ ಅರ್ತ್ ವರ್ಲ್ಡ್ ಡೇ ಅಂತ ಕರೆತಿದ್ದೇವೆ. ಈ ದಿನವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಇವತ್ತು ಇದರ ಒಂದು ರಕ್ಷಣೆ, ಇದರ ಒಂದು ಉಳಿವು ನಮ್ಮೆಲ್ಲರ ಒಂದು ಇದಾಗಿದೆ. ಇವತ್ತು ನೋಡಿ ಪ್ರತಿ ವರ್ಷ ಒಂದೊಂದು